ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ. ಬಾಕಿ ಕಂತು ಕೂಡ ಬಿಡುಗಡೆ ಮಾಡ್ತಾ ಇರುವ ಸರ್ಕಾರ ಎಷ್ಟು ತಿಂಗಳ ಕಂತು ಬಿಡುಗಡೆಯಾಗಿದೆ, ಯಾವೆಲ್ಲ ಜಿಲ್ಲೆಗೆ ಹಣ ಜಮೆ ಆಗ್ತಾ ಇದೆ, ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದು ಜಿಲ್ಲೆ ಫಲಾನುಭವಿ ಬ್ಯಾಂಕ್ ಖಾತೆಯಿಂದ ಹಣ ವಾಪಸ್ ಪಡೆದುಕೊಂಡ ಸರ್ಕಾರ, ಮುಂದಾದ ಸರ್ಕಾರ. ವಿಡಿಯೋ ನೀವು ಕೂಡ ಪೂರ್ತಿಯಾಗಿ ನೋಡಿ. ರಾಜ್ಯದಲ್ಲಿ ಪೆಟ್ರೋಲ್ ಖಾಲಿ, ನೋ ಸ್ಟಾಕ್ ಬೋರ್ಡ್ ನೋಡಿ ಜನ ಮುಗಿಬಿದ್ದರೆ. ರಾಜ್ಯಾದ್ಯಂತ ಪೆಟ್ರೋಲ್ ಪಂಪಿನಲ್ಲಿ ಬೆಲೆಯು ಕೂಡ ₹2 ಕೂಡ ಹೆಚ್ಚಳವಾಗಿದೆ. ಮತ್ತೊಂದೆಡೆಯಲ್ಲಿ LPG ಗ್ಯಾಸ್ ಸಮಸ್ಯೆಗೆ ಕೇಂದ್ರ ಸರ್ಕಾರದ ಪ್ಲಾನ್ ಬಿ ರೆಡಿ ಆಗ್ತಾ ಇದೆ. ಭಾರತದ ಅಡುಗೆ ಮನೆಗೆ ಹೊಸ ಗ್ಯಾಸ್ ಕೊಡ್ತಾರಂತೆ. ಇದೆ ಏನಿದು ಮಾಹಿತಿ ನೋಡೋಣ. ಇನ್ನು ಕರ್ನಾಟಕದಲ್ಲಿ ಇನ್ನು 1 ವಾರ ಕೂಡ ಭಾರಿ ಮಳೆ ಆಗಲಿದೆ ಅಂತ ಮುನ್ಸೂಚನೆ ಬಂದಿದೆ ಸ್ನೇಹಿತರೆ. ಯಾವೆಲ್ಲ ಜಿಲ್ಲೆಗೆ ಮಳೆ ಸುರಿಯಲಿದೆ, ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಏನು ಅಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ನೋಡೋಣ. ಜನವರಿ ತಿಂಗಳಿನಲ್ಲಿ 24ನೇ ಕಂತು, ಫೆಬ್ರವರಿ ತಿಂಗಳಿನಲ್ಲಿ 25 ಮತ್ತು 26ನೇ ಕಂತು, ಇದೀಗ ಮಾರ್ಚ್ ತಿಂಗಳಿನಲ್ಲಿ 27ನೇ ಕಂತು ಕೂಡ, ಹೀಗೆ 4 ಕಂತುಗಳನ್ನು ಬಿಡುಗಡೆ ಮಾಡುವ ಮೂಲಕ ಕಳೆದ 3 ತಿಂಗಳಿನಲ್ಲಿ. ಇಲ್ಲಿ ವಿಶೇಷವೇನೆಂದರೆ ಕಳೆದ ತಿಂಗಳು ಕೂಡ ಫೆಬ್ರವರಿಯಿಂದ 2 ಕಂತನ್ನು ಕೂಡ ಹಾಕಲಾಗಿದೆ. ಈಗ ಮಾರ್ಚಿನಲ್ಲಿ ಮತ್ತೊಂದು ಕಂತು ಹಾಕುತ್ತೇವೆ. ಒಟ್ಟು 3 ತಿಂಗಳ ಮೂಲಕ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ₹6,000 ಜಮೆ ಮಾಡಿದರಂತೆ. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಈ ಒಂದು ಹಣ ಸಹಾಯವಾಗುತ್ತದೆ ಎಂದು ಹೇಳಲಾಗ್ತದೆ ಸ್ನೇಹಿತರೆ. ಅಂದಂಗ ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೂ ಈ ಒಂದು ಹಣ ಜಮೆ ಆಗಿದೆಯಾ, ಕಮೆಂಟ್ ಮಾಡಿ. ಮಾಹಿತಿ ಪ್ರಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 2023ರಲ್ಲಿ ಜಾರಿ ಮಾಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೆ 31 ತಿಂಗಳು ಕಳೆದವು. ಇಲ್ಲಿವರೆಗೆ 27 ಕಂತು ಹಾಕುವುದರಲ್ಲಿ ಯಶಸ್ವಿಯಾಗಿದೆ. ಇನ್ನು 4 ಕಂತಿನ ಹಣ ಕೂಡ ಫಲಾನುಭವಿಗಳಾಗಿರುವಂತಹ ಬ್ಯಾಂಕ್ ಖಾತೆಗೆ ಜಮೆ ಆಗುವ ಸಾಧ್ಯತೆ ಇದೆ, ಬಾಕಿ ಇದೆ. ಇನ್ನು ಮಧ್ಯೆ ಮತ್ತೊಂದು ಶಾಕಿಂಗ್ ಮಾಹಿತಿ ಮುಂದೆ ಬಂದಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ₹30 ಲಕ್ಷ ಹಣವನ್ನು ಕೂಡ ಮೃತರ ಗೃಹಲಕ್ಷ್ಮಿ ಬ್ಯಾಂಕ್ ಖಾತೆಯಿಂದ ವಾಪಸ್ ಪಡೆದುಕೊಳ್ಳಲಾಗಿದೆ. ಈಗ ಇದೆ ಮಧ್ಯೆ ಮತ್ತೊಂದು ಜಿಲ್ಲೆ ಕೂಡ ಫಲಾನುಭವಿಗಳಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಹೌದು, ರಾಜ್ಯ ಸರ್ಕಾರದ ಪಂಚ್ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಮೃತ ಫಲಾನುಭವಿಗಳಿಗೆ ಕೂಡ ಪಾವತಿ ಆಗುತ್ತಿದ್ದು, ಇದೇ ಒಂದು ನಿಟ್ಟಿನಲ್ಲಿ ಸರ್ಕಾರ ವಾಪಸ್ ಪಡೆದುಕೊಳ್ಳಲು ಮುಂದಾಗಿದೆ. ಇದೀಗ ಯಾದಗಿರಿ ಜಿಲ್ಲೆ ಫಲಾನುಭವಿಗಳು ಶಾಕಿಂಗ್ ಸುದ್ದಿ. ಯಾದಗಿರಿಯಲ್ಲಿ 1762 ಮೃತರ ಪಟ್ಟ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಪಾವತಿಯಾಗಿದ್ದು, ಸದ್ಯ ಆ ಒಂದು ಹಣವನ್ನು ಕೂಡ ಸರ್ಕಾರ ಈಗ ವಾಪಸ್ ಪಡೆದುಕೊಳ್ಳಲು ಮುಂದಾಗಿದೆ. ಹೌದು, ಮಾಹಿತಿ ಪ್ರಕಾರ ಒಟ್ಟು ನಿಮ್ಮದು ಕೂಡ ಯಾವುದು ಜಿಲ್ಲೆ ಎಂಬುದನ್ನು ಕೂಡ ನೀವು ನಮಗೆ ಕಮೆಂಟ್ ಮಾಡಿ. ಬನ್ನಿ ಈಗ ಎರಡನೇ ಮಾಹಿತಿಗೆ ಹೋಗೋಣ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ವಾತಾವರಣವನ್ನು ಕೂಡ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಗಂಭೀರ ಪರಿಣಾಮ ಬೀರಲು ಆರಂಭವಾಗಿದೆ. ಹೌದು ಸ್ನೇಹಿತರೆ, ಇದರ ಒಂದು ನೇರ ಪರಿಣಾಮ ಕರ್ನಾಟಕದಲ್ಲಿ ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಹಲವೆಡೆಯಲ್ಲಿ ಇತ್ತೀಚೆಗೆ ಸಿಲಿಂಡರ್ ಕೊರತೆ, ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಜಾಸ್ತಿಯಾಗಿದೆಯಂತೆ. ಹಬ್ಬಿದಿ ಪಟ್ಟಣದಲ್ಲಿ ಬೆಂಗಳೂರು ರಸ್ತೆಯಲ್ಲಿರುವಂತಹ 2 ಪ್ರಮುಖ ಪೆಟ್ರೋಲ್ ಬಂಕ್ನಲ್ಲಿ ನೋ ಸ್ಟಾಕ್ ಎಂಬ ಬೋರ್ಡ್ ಅನ್ನು ಕೂಡ ಹಾಕಿದ್ದು, ಈ ಮೂಲಕ ಹೆಚ್ಚಿನ ಜನರು ತೈಲ ಸಂಗ್ರಹ ಮಾಡಲು ಮುಗಿಬಿದ್ದಿದ್ದಾರೆ. ಹೌದು ಸ್ನೇಹಿತರೆ, ಕೊಳ್ಳೆಗಾಲದಲ್ಲಿ ಕೂಡ 2 ಪೆಟ್ರೋಲ್ ಬಂಕ್ನಲ್ಲಿ ತೈಲ ಖಾಲಿಯಾಗಿದೆ ಎಂಬ ಒಂದು ಸುದ್ದಿ ಗೊತ್ತಾಗುತ್ತಿದೆ. ಇತರೆ ಪೆಟ್ರೋಲ್ ಬಂಕ್ಗಳಲ್ಲಿ ಮುಂದೆ ವಾಹನ ಸವಾರರು ಕೂಡ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಬಂಕ್ ಮತ್ತು ಡೀಸೆಲ್ ಸಂಪೂರ್ಣವಾಗಿ ಖಾಲಿಯಾಗಿದ್ದು ಆಗುತ್ತೆ ಎಂಬ ಒಂದು ಭಯದಿಂದ ಸಾವಿರಾರು ಜನರು ಕೂಡ ನಿಂತು ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸಿಕೊಂಡು ದೃಶ್ಯ ಎಂದು ಕಂಡು ಬಂದಿದೆ. ಇದೇ ಮಧ್ಯೆ ಸಂಚಾರ ದಟ್ಟಣೆಯೂ ಕೂಡ ಉಂಟಾಗಿರುವ ಪರಿಸ್ಥಿತಿ ನಿಯಂತ್ರಿಸಲು ಪೆಟ್ರೋಲ್ ಬಂಕ್ ಸಿಬ್ಬಂದಿಯು ಕೂಡ ಹರಸಾಹಸ ಪಟ್ಟಿದ್ದಾರೆ. ಹೌದು, ಮಧ್ಯ ಪ್ರಾಚ್ಯದಲ್ಲಿ ಇದೇ ರೀತಿ ಯುದ್ಧ ಇನ್ನಷ್ಟು ತೀವ್ರಗೊಂಡಿದೆ ಮುಂದುವರಿಯುವ ಈಗ ಕಚ್ಚಾ ತೈಲ ಪೂರೈಕೆಯಲ್ಲಿ ಕೂಡ ವ್ಯತ್ಯಾಸ ಉಂಟಾಗಬಹುದು ಎಂಬ ಒಂದು ಆತಂಕ ಜಾಗತಿಕ ಮಟ್ಟದಲ್ಲಿ ಆಗಿದೆ ಸ್ನೇಹಿತರೆ. ಇದೇ ಕಾರಣಕ್ಕೆ ಪೆಟ್ರೋಲ್ ಪಂಪ್ ಬೆಲೆಗಳಲ್ಲಿ ಕೂಡ ಏರಿಕೆ ಆಗುತ್ತಿರುವ, ಆದರೆ ಪೆಟ್ರೋಲ್ ಇಲ್ಲಿ ಖಾಲಿಯಾಗುತ್ತೆ ಎಂಬ ಒಂದು ಭಯ ಕೂಡ ಜನರಲ್ಲಿ ಉಂಟಾಗಿದೆ. ಇದೇ ಒಂದು ನಡುವೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಜನರು ಕೂಡ ನಿಂತು ಪೆಟ್ರೋಲ್ ತುಂಬಿಸಿಕೊಳ್ಳುವ ಸ್ನೇಹಿತರೆ, ನಿಮ್ಮೊಂದಿಗೆ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿ ಹೋಗೋಣ. ಇಲ್ಲಿ LPG ಗ್ಯಾಸ್ ಕೊರತೆಗೆ ಶೀಘ್ರವೇ ಬ್ರೇಕ್ ಬೀಳಲಿದೆ. ಯಾಕೆಂದ್ರೆ ಕೇಂದ್ರದ ಸರ್ಕಾರ ಕೂಡ ಪ್ಲಾನ್ ರೆಡಿ ಮಾಡ್ತಾ ಇದೆ. ಹೌದು, ಇರಾನ್ ಇಸ್ರೇಲ್ ಯುದ್ಧದಲ್ಲಿ ನಡುವೆ ಇಡೀ ದೇಶದಲ್ಲಿ LPG ಸಿಲಿಂಡರ್ ಬೆಲೆಗಳು ಕೂಡ ಪ್ರಭಾವ
ಹೆಚ್ಚಾಗುತ್ತಿದೆ. ಈ ಒಂದು ಸಮಸ್ಯೆ ಸರಿ. ಅದುವೇ DAEM ಸಿಲಿಂಡರ್. ಹೌದು ಸ್ನೇಹಿತರೆ, DAEM ಅಂದ್ರೆ ಡಾಮಿಥಲ್ ಈಥರ್. ಈ ಒಂದು ಹೊಸ ಇಂಧನ ಶೀಘ್ರದಲ್ಲಿ ಭಾರತದಲ್ಲಿ ಬರಲಿದೆ ಸ್ನೇಹಿತರೆ. ಈ ಒಂದು DAEM ಗ್ಯಾಸ್ ತುಂಬಾನೇ ಸಹಾಯವಾಗಲಿದೆ. ಹೌದು, ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಇದನ್ನು ತಯಾರಿಸಲು ಬೇಕಾದಂತ ಮಿಥನಾಲ್ ಅನ್ನು ಕೂಡ ವಾತಾವರಣದಲ್ಲಿರುವಂತಹ ಜೀವ ರಸ ಕಲ್ಲಿನಿಂದಲೂ ಕೂಡ ಮತ್ತು ಇಂಗಾಲ್ ಡೈಆಕ್ಸೈಡ್ ನಿಂದ ಭಾರತದಲ್ಲಿನೇ ಸುಲಭವಾಗಿ ರೆಡಿ ಮಾಡಬಹುದು. ಅಂದರೆ ನಾವು ಬೇರೆ ದೇಶಗಳಲ್ಲಿ ಆಮದು ಮಾಡಿಕೊಳ್ಳುವಂತ ಇನ್ನು ಮುಂದೆ ಅಗತ್ಯ ಇರುವುದಿಲ್ಲ ಸ್ನೇಹಿತರೆ. ಭಾರತ ಒಳಗಿನ ಈ ಒಂದು ಅನಿಲವನ್ನು ಕೂಡ ಉತ್ಪಾದಿಸಬಹುದು ಎಂದು ಹೇಳಲಾಗ್ತದೆ. ಮತ್ತು ಇದು ಈಗ ನಾವು ಬಳಸುತ್ತಿರುವ LPG ಹತ್ತಿರವಾಗಿದ್ದು ಇದೊಂದು ಅತ್ಯಂತ ಶುದ್ಧ ಇಂಧನ ಎಂದು ಕೂಡ ಗುರುತಿಸಲ್ಪಟ್ಟಿದೆ. ಸರ್ಕಾರ ಇದುವರೆಗೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು, ಯಾವಾಗ ಜಾರಿಗೆ ಆಗುತ್ತದೆ ಎಂಬ ಮಾಹಿತಿ ಕೊಟ್ಟಿದ್ದು ಸ್ವಲ್ಪ ಸ್ನೇಹಿತರೆ. ಆದರೆ ಮಾಹಿತಿ ಬಂದ ತಕ್ಷಣವೇ ನಾವು ನಿಮಗೆ ವಿಡಿಯೋ ಮಾಡಿ ತಲುಪಿಸುತ್ತೇವೆ. ಬನ್ನಿ ಇದೀಗ ಮತ್ತೊಂದು ಮಾಹಿತಿ ಹೋಗೋಣ. ನಿಮ್ಮ ಊರಿನಲ್ಲಿ ಕೂಡ ಮಳೆ ಆಗುತ್ತಿದೆ? ಕಮೆಂಟ್ ನಲ್ಲಿ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ. ಈಗ ರಾಜ್ಯದಲ್ಲಿ ಒಂದು ವಾರ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯಲಿದೆ ಮತ್ತು ಈ 8 ಜಿಲ್ಲೆಗಳು ಕೂಡ ಆಲಿಕಲ್ಲು ಕೂಡ ಮಳೆ ಆಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಬಂದಿದೆ. ಹೌದು, ಕಳೆದ 2-3 ದಿನಗಳಲ್ಲಿ ರಾಜ್ಯವು ಕೂಡ ಹಲವು ಜಾಗಗಳಲ್ಲಿ ಆಲಿಕಲ್ಲು ಮಳೆಯಾಗುವ ಕರ್ನಾಟಕ ಎನ್ನುವುದು ಮಿನಿ ಕಾಶ್ಮೀರ ಎನ್ನುವಂತ ಆಗಿದೆ. ಇದೀಗ ಹವಾಮಾನ ಇಲಾಖೆಯು ಕೂಡ ಕರ್ನಾಟಕದ ಹಲವೆಡೆ ಮುಂದಿನ ಒಂದು ವಾರ ಇನ್ನೂ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನು ಕೊಟ್ಟಿದೆ. ಬೀದರ್, ಕಲಬುರಗಿ,